ಗೌರಿಬಿದರೂರಿನಲ್ಲಿ ಅಕ್ಷರಶಃ ಅಬ್ಬರಿಸಿದಂತಹ ವರುಣ ಬಿರುಗಾಳಿ ಸಹಿತ ಸುರಿದಿದೆ ಮಳೆ. ಆಲಿಕಲ್ಲು ಮಳೆಗೆ ಬೆಳೆ ಹಾನಿಯಾಗಿದೆ. ಕಟಾವಿಗೆ ಬಂದಿದ್ದಂತಹ ನೂರಾರು ಎಕರೆ ಬೆಳೆ ತೋಟ ನಾಶವಾಗಿದೆ. ಚೀಲಮನಹಳ್ಳಿ ಗ್ರಾಮದ ರೈತರು ಪರದಾಡ್ತಾ ಇದ್ದಾರೆ. ಕೈಗೆ ಬಂದಂತಹ ಬೆಳೆಗಳು ಹಾನಿ ಆಗ್ತಾ ಇದೆ. ಎಕರೆ ಬಾಳೆ ತೋಟ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಆನಂದ್ ರೆಡ್ಡಿ, ಶಿವಾರೆಡ್ಡಿ, ನಾರಾಯಣ ರೆಡ್ಡಿ ಇವರಿಗೆ ಸಂಬಂಧಪಟ್ಟಂತಹ ತೋಟ. ಬಾಲಪ್ಪ ಸೇರಿದಂತೆ ಹಲವಾರು ರೈತರ ಬಾಳೆ ಬೆಳೆ ಹಾನಿಯಾಗಿದೆ. ಬಿರುಗಾಳಿ ಬಂತು ಅಂತ ಹೇಳಿದ್ರೆ ಮೊದಲು ಅಡಿಕೆ ಮರಗಳಾಗಿರ್ಬೋದು, ಬಾಳೆ ಮರಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಹಾನಿಯಾಗತ್ತೆ. ಫಸಲಿನಿಂದ ತುಂಬಿ ನಿಂತಿರುವಂತಹ ಬಾಳೆ ಗಿಡಗಳು ಶಾಹಿ ಆಗಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ರಾತ್ರಿ ಫಸಲನ್ನ ಕೊಡುವಂತಹ ಸಂದರ್ಭ. ಸೊ ಕಂಪ್ಲೀಟ್ ಆಗಿ 1 ಎಕರೆ ಕಂಪ್ಲೀಟ್ ಆಗಿ ಬಾಳೆ ಗಿಡ ನಾಶವಾಗಿರುವಂಥದ್ದು. ಬಿರುಗಾಳಿ ಮತ್ತೆ ಆಲಿಕಲ್ಲು ಸಹಿತ ಮಳೆಗೆ ಕಂಪ್ಲೀಟ್ ಆಗಿ ಬೆಳೆ ಹಾನಿಯಾಗಿದೆ. ನಾವು 2 ಎಕರೆಯಲ್ಲಿ ಬಾಳೆ ಹಾಕಿದ್ವಿ. ಸಾಲ ಮಾಡಿ ಒಂದು 10 ಲಕ್ಷ ಸಾಲ ಮಾಡಿ ಬೆಳೆ ಹಾಕಿದ್ವಿ. ರಾತ್ರಿ ಬಿದ್ದಿದ್ದು ಮಳೆ ಗಾಳಿಗೆ ಆಲಿಕಲ್ಲು ಬಿದ್ದು ನಮ್ಮ ಬೆಳೆ ಎಲ್ಲ ನಾಶ ಆಗಿದೆ. ನೋಡಿ, ಬಾಯಿಗೆ ಬಂದಿರೋ ತುತ್ತು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಂಗೆ ಆಗ್ಬಿಟ್ಟೈತೆ. ಸರ್ಕಾರ ಎಚ್ಚೆತ್ಕೊಂಡು ನಮ್ಗೇನು ನಷ್ಟ ಪರಿಹಾರ ಕೊಡ್ಸೋಕ್ಕೆ ನಾವು ಮನವಿ ಮಾಡ್ತಾ ಇದ್ವಿ. ಏನಂತಂದರೆ, ನಾವು ಹಿಂದೆ ಒಳ್ಳೆ ತೋಟ ಮಾಡಿದ್ದೇವರು, ಅಂಗಾಂಶ ಕೃಷಿ ಬಾಳೆ ಗಿಡನೇ. ಆದರೆ ರಾತ್ರಿ ಸುರಿದಂಥ ಮಳೆ ಮತ್ತು ಅದ್ರ ಜೊತೆಗೆ ಬಿರುಗಾಳಿ ಬಂದಿರೋದ್ರಿಂದನೇ ಇದು ಅತಂತ್ರವಾಗಿ ಈ ಥರ ಒಂದು ತುಂಬ ಎಲ್ಲ ಡಿಸ್ಲಾರ್ಜ್ ಆಗಿ ಮಲಗಿದ ಥರ ಇದೆ ತೋಟ. ಹಂಗಾಗಿ ಭಾಳ ನಷ್ಟ ಆಗಿದೆ ಅಂತ ನಾವು ಈಗ ನಮ್ಮ ಅಧಿಕಾರಿಗಳು ನಾವೆಲ್ಲ ತೋಟಗಾರಿಕೆ ಇಲಾಖೆ ವತಿಯಿಂದ ಬಂದು ಸ್ಥಳ ಪರಿಶೀಲನೆ ಮಾಡಿ, ಆಮೇಲೆ ನಮ್ಮ ರೆವಿನ್ಯೂ ಇಲಾಖೆಯ RI ಆದ ಶಿವಕುಮಾರ್ ಅವರು ಇದ್ದಾರೆ, ಮತ್ತು ಅವ್ರ VI ಇದ್ದಾರೆ. ನಾವು ಕೂಡ ತಕ್ಷಣಕ್ಕೆ ಬಂದು ನಮ್ಮಿಂದ ಏನಾದರೂ ಒಂದು ಸ್ಥಳ ಪರಿಶೀಲನೆ ಆಗಿ ಇದನ್ನು ಆದಷ್ಟು ಬೇಗ ನಾವು ನಮ್ಮ ತಹಸೀಲ್ದಾರ್ ಅವರ ಮುಖಾಂತರ DC ಅವರಿಗೆ NDRF ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರವಾಗಿ ಪರಿಹಾರ ಕೊಡೋಂಥ ಕೆಲಸನ ನಾವು ಇವತ್ತಿಂದನೇ ಮಾಡಿ, ಇವತ್ತು ನಾಳೆ ಅಷ್ಟೊತ್ತಿಗೆ ನಾವು ವರದಿನ ಕೊಟ್ಬಿಡ್ತೀವಿ. ಆಮೇಲೆ ನಮ್ಮ ರೈತರಿಗೆ ನಮ್ಮ ಮನವಿ ಏನಂದರೆ, ಇಂಥ ಒಂದು ಅಕಾಲಿಕ ಮಳೆ ನಮ್ಗೆ ಈಗೇನೆಲ್ಲ ವೆದರ್ ಫೋರ್ಕಾಸ್ಟಿಂಗ್ ಬರ್ತಾನೆ ಇರ್ತವೆ, ಮಳೆ ಯಾವತ್ತು ಬೀಳ್ತದೆ ಯಾವತ್ತು ಬರಲ್ಲ ಅಂತೇಳಿ. ಅದನ್ನು ತಿಳ್ಕೊಂಡು ಒಂದು ಸ್ವಲ್ಪ ನಮ್ಮ ಅಧಿಕಾರಿಗಳ ಜೊತೆ ಟಚ್ ಇಟ್ಕೊಂಡು, ಇದೇನು ಗಾಳಿ ಮಳೆಗೆ ಓಕೆ, ಬಟ್ ಗಾಳಿ ಈ ಥರ ಆಗುತ್ತೆ ಅಂತ ಪಾಪ ಅವ್ರಿಗೂ ಗೊತ್ತಿರೋಲ್ಲ, ಇಲ್ಲಾಂದರೆ ಯಾವ ಕ್ರಮ ಕೈಗೊಂಡಿರೋರು. ಅದೇ ಸ್ವಲ್ಪ ಟೆಕ್ನಿಕ್ಸ್ ನಮ್ಮಲ್ಲಿ ಇದೆ ಅಂತ ನಮ್ಮ ಮಂಜುನಾಥ್ ಅವರು ಹೇಳ್ತಿದ್ರು. ಆ ರ್ಯಾಪಿಂಗ್ ಮಾಡೋದು ಮತ್ತು ಆ ಗೊನೆಗಳನ್ನ ಕಾಪಾಡ್ಕೊಳ್ಳೋದು ಯಾವ ಥರ ಅಂತೇಳಿ, ಆ ಬೀಳ್ದಂಗೆ ಇನ್ನೂ ಸ್ವಲ್ಪ ಸ್ಟೇಕಿಂಗು ಕಡ್ಡಿ ಏನು ಕೊಡ್ತೀವಲ್ಲ ಅದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಏನೋ ಮಾಡಿಕೊಂಡು ಆ ಥರ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅದೇ ಥರ ಯೋಚನೆ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಆಮೇಲೆ ಇದರಿಂದ ಏನು ನಷ್ಟ ಆಗಿದೆ ಅಂದ್ಬಿಟ್ಟು ನಾವು ಕರೆಕ್ಟಾಗಿ ನಮ್ಮ ತಹಸೀಲ್ದಾರ್ ಮುಖಾಂತರ ಕೊಡುವಷ್ಟು. ನೋಡ್ತಾ ಇರ್ಬೋದು 3 ರಿಂದ 4 ಜನ ರೈತರ ಫಸಲು ಕಂಪ್ಲೀಟ್ ಆಗಿ ಹಾನಿಯಾಗಿರುವಂಥದ್ದು. ಅದು ಎಲ್ಲವೂ ಕೂಡ ಬಾಳೆ ಗಿಡಗಳಿಗೆ ಕಂಪ್ಲೀಟ್ ಆಗಿ ಹಾನಿಯಾಗಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಕೂಡ ಧರೆಶಾಹಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ಬಿರುಗಾಳಿ ಸಹಿತ ಮಳೆ ಮತ್ತು ಆಲಿಕಲ್ಲು ಮಳೆ ಬಂತು ಅಂತ ಹೇಳಿದ್ರೆ ಬೆಳೆಗಳ ನಾಶ ಅಂತಾನೆ. ಆಲಿಕಲ್ಲು ಹೊಡಿತು ಅಂತ ಹೇಳಿದ್ರೆ ಈ ಮಾವಿಗಾಗಿರ್ಬೋದು, ಬಾಳೆಗಾಗಿರ್ಬೋದು, ಅಡಿಕೆಗಾಗಿರ್ಬೋದು ಅದು ಬೆಳೆ ಬರೋದೇ ಇಲ್ಲ. ಒಂದು ಕೊಳ್ತು ಹೋಗುತ್ತೆ, ಬಂದರೂ ಕೂಡ ಸರಿಯಾಗಿರೋದಿಲ್ಲ.